ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಈಗಾಗಲೇ ಟಿಕೆಟ್ ಲಾಬಿ ಜೋರಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನಡುವೆ ಅಹಿಂದ ವರ್ಸಸ್ ಶಾಮನೂರು ಫ್ಯಾಮಿಲಿ ಅನ್ನುವಂಥ ಫೈಟ್ ಶುರುವಾಗಿದೆ. ಈ ಬಾರಿ ಯಾವುದೇ ಕಾರಣಕ್ಕೂ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಡಬಾರ್ದು, ಅಹಿಂದಕ್ಕೆ ಟಿಕೆಟನ್ನು ಕೊಡಬೇಕು, ಸಾಮಾಜಿಕ ನ್ಯಾಯವನ್ನು ಉಳಿಸಬೇಕು ಅಂತೇಳಿ ಜಬ್ಬಾರ್ ಸಾಬ್ ಹಾಗೂ ಟೀಮ್ ಪಟಾಲಂ ಏನಿದೆ ಅವರೆಲ್ಲರೂ ಕೂಡ ಒಂದು ಅಹಿಂದ ಅನ್ನುವಂಥ ಒಂದು ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ. ಅದು ಇವರ ಏನು ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ, ಅಂದರೆ ಅಹಿಂದ ವರ್ಗಕ್ಕೆ ಕೊಡಬೇಕು ಅಂತೇಳಿ. ವಿನಯ್ ಕುಮಾರ್ ಅಹಿಂದ ವರ್ಗದ ಒಬ್ಬ ಲೀಡ್ರು ಕೂಡ, ಆತ ಕೂಡ ಒಬ್ಬ ಲೀಡರ್ ಆಗ್ತಾರೆ. ಅವರಿಗೆ ಟಿಕೆಟನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರಲ್ಲೇ ಭಿನ್ನಾಭಿಪ್ರಾಯ ಒಡಕುಗಳಿರೋ ಕಾರಣದಿಂದ ವಿನಯ್ ಕುಮಾರ್ಗೆ ಬಹುತೇಕ ಅಲ್ಲಿ ಟಿಕೆಟ್ ಸಿಗುತ್ತೋ ಇಲ್ಲೋ ಅನ್ನೋದು ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಸೊ ಅಹಿಂದ ಅನ್ನುವಂಥ ಕಾರ್ಡನ್ನು ಪ್ಲೇ ಮಾಡಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ತೆಗೆದುಕೊಳ್ಳುವಂತಹ ಲೆಕ್ಕಾಚಾರವನ್ನು ಜಬ್ಬಾರ್ ಸಾಬ್ ಅಂಡ್ ಟೀಮ್ ಮಾಡ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಗೆ, ಅಂದರೆ ಎಸ್ ಮಲ್ಲಿಕಾರ್ಜುನ ಪುತ್ರರಿಗಾಗಿರ್ಬೋದು ಅಥವಾ ಅವರ ಸಹೋದರರಿಗಾಗಿರ್ಬೋದು, ಯಾರಿಗೂ ಕೂಡ ಟಿಕೆಟನ್ನು ಕೊಡಬಾರ್ದು ಅಂತೇಳಿ ಖಡಾಖಂಡಿತವಾಗಿ ಈ ಬಾರಿ ಹೈಕಮಾಂಡ್ ಮುಂದೆ ಈ ಒಂದು ಟೀಮ್ ಒಂದು ಒತ್ತಡವನ್ನು ಆಗ್ತಾ ಇದ್ದಾರೆ. ಈ ಹಿಂದೆ ನಡೆದುಕೊಂಡು ಬಂದಂಥ ಪದ್ಧತಿ ಏನಂದರೆ, ಯಾರ ಮನೆಯಲ್ಲಿ ದೈವಾಧೀನರಾಗಿರ್ತಾರೆ ಅಥವಾ ನಿಧನ ಹೊಂದಿರ್ತಾರೆ, ಹಾಲಿ ಶಾಸಕರು ಅಥವಾ ಹಾಲಿ ಅಧಿಕಾರದಲ್ಲಿರ್ತವಂಥ ವ್ಯಕ್ತಿಗಳು ನಿಧನವನ್ನು ಹೊಂದಿರ್ತಾರೆ, ಅವರ ಫ್ಯಾಮಿಲಿಗೆ ಟಿಕೆಟನ್ನು ಕೊಡುವಂಥದ್ದು ಪದ್ಧತಿ. ಹಾಗಾಗಿ ಈ ಬಾರಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಯಲ್ಲಿ ಅವರ ಮೊಮ್ಮಗನಿಗೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅಲ್ಪಸಂಖ್ಯಾತರು, ಮಾಜಿ ಮೇಯರ್ಗಳು, ಒಂದಷ್ಟು ಜನ ಅವರು ಕೂಡ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಕೂಡ ಹೈಕಮಾಂಡ್ ಮಟ್ಟದಲ್ಲಿ, ಹಿರಿಯರ ವರಿಷ್ಠರ ಮಟ್ಟದಲ್ಲಿ ಲಾಬಿಯನ್ನು ಮಾಡ್ತಿದ್ದಾರೆ ತಮ್ಮ ಪುತ್ರನಿಗೆ ಟಿಕೆಟನ್ನು ತರಲಿಕ್ಕೆ. ಸೊ ಪುತ್ರನ ಈ ಬಾರಿ ಏನಾರು ಮಾಡಿ ಚುನಾವಣಾ ಕ್ಷೇತ್ರಕ್ಕೆ ನಿಲ್ಲಿಸಬೇಕು, ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಕಮಿಟಿ ಮಾಡಿಕೊಂಡು ಟೀಮ್ ಏನಿತ್ತು, ಆ ಶೋಷಿತ ವರ್ಗಗಳ ಟೀಮ್ ಬಂದು ವಿನಯ್ ಕುಮಾರ್ ವಿರುದ್ಧ ಪ್ರೆಸ್ ಮೀಟನ್ನು ಮಾಡಿ ಪ್ರಭಾ ಮಲ್ಲಿಕಾರ್ಜುನ ನಾವು ಸಪೋರ್ಟನ್ನು ಮಾಡ್ತೀವಿ ಅಂತ. ಅಂದರೆ ಯಾರು ಶೋಷಿತ ವರ್ಗಗಳಲ್ಲಿ ಗುರುತಿಸ್ಕೊಂಡು ಶೋಷಿತ ವರ್ಗದಲ್ಲಿದ್ದಂಥ ವ್ಯಕ್ತಿ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ವಿರುದ್ಧವಾಗಿ ಅದೇ ಸಮುದಾಯ ನಿಂತಾಗ ಯಾರಿಗಿಲ್ಲಿ ಅನುಕೂಲ ಆಯಿತು? ಯಾರು ಶೋಷಣೆಯನ್ನು ಮಾಡ್ತಾರೆ ಅಂತ ನೀವು ಹೇಳ್ತೀರೋ ಅವರಿಗೆ ನೀವು ಬೆಂಬಲವನ್ನು ಕೊಟ್ಟಿದ್ದಂಥ ಸನ್ನಿವೇಶ MP ಚುನಾವಣೆ ನಡೆದಿತ್ತು. ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಈಗಾಗಲೇ ಟಿಕೆಟ್ ಲಾಬಿ ಜೋರಾಗಿದೆ. ಚುನಾವಣೆ ಘೋಷಣೆಗೂ ಮುನ್ನವೇ ಅಲ್ಲಿಯ ಕದನ ಕಣ ಅಂತ ಏನು ಹೇಳ್ತೀವಿ ಅದು ರಂಗೇರ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ನಡುವೆ ಅಹಿಂದ ವರ್ಸಸ್ ಶಾಮನೂರು ಫ್ಯಾಮಿಲಿ ಅನ್ನುವಂಥ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಅಹಿಂದ ವರ್ಗಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಒಂದಷ್ಟು ಜನ ಹೋರಾಟವನ್ನು ಮಾಡ್ತಾಯಿದ್ರು, ಇನ್ನೊಂದಷ್ಟು ಜನ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಫೈಟನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಕಡೆ ನ್ಯೂಸ್ ಒಂದು ವಿಶ್ಲೇಷಣೆಯನ್ನು, ಪೊಲಿಟಿಕಲ್ ಅನಾಲಿಸಿಸ್ ಅನ್ನೋದು ಮಾಡ್ತಾಯಿದೆ. ಸೊ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಉಪಚುನಾವಣೆ ನಡೆಯುತ್ತೆ ಅಲ್ಲಿ ಅಹಿಂದ ವರ್ಗಕ್ಕೆ ಟಿಕೆಟ್ ಕೊಡಬೇಕು ಅಂತೇಳಿ ಹಾಲಿ MLC ಜಬ್ಬಾರ್ ಸಾಬ್ ಜೊತೆಗೆ ಒಂದಷ್ಟು ಜನ ಟೀಮನ್ನು ಕಟ್ಕೊಂಡು ಅಹಿಂದ ಅನ್ನುವಂತಹ ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಈ ಬಾರಿ ಯಾವುದೇ ಕಾರಣಕ್ಕೂ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಡಬಾರ್ದು, ಅಹಿಂದಕ್ಕೆ ಟಿಕೆಟನ್ನು ಕೊಡಬೇಕು, ಸಾಮಾಜಿಕ ನ್ಯಾಯವನ್ನು ಉಳಿಸಬೇಕು ಅಂತೇಳಿ ಜಬ್ಬಾರ್ ಸಾಬ್ ಹಾಗೂ ಟೀಮ್ ಪಟಾಲಂ ಏನಿದೆ ಅವರೆಲ್ಲರೂ ಕೂಡ ಒಂದು ಅಹಿಂದ ಅನ್ನುವಂಥ ಒಂದು ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅಹಿಂದ ಕಾರ್ಡ್ ಪ್ಲೇ ಮಾಡೋದ್ರ ಜೊತೆಗೆ ಅಲ್ಲಿಯ ಮೇನ್ ಅಜೆಂಡಾ ಏನಪ್ಪ ಅವ್ರದ್ದು ಅಂದರೆ, ಅಹಿಂದದಲ್ಲಿ ಬರುವಂತಹ ಅಲ್ಪಸಂಖ್ಯಾತರಿಗೆ ಮೊದಲ ಆದ್ಯತೆಯನ್ನು ಕೊಡಿ. ಒಂದು ವೇಳೆ ನೀವು ಅಲ್ಪಸಂಖ್ಯಾತರಿಗೆ ಕೊಡದೇ ಹೋದರೆ ಹಿಂದುಳಿದ ಮತ್ತು ದಲಿತರಿಗೆ ಟಿಕೆಟನ್ನು ಕೊಡಿ ಅನ್ನುವಂಥ ಒಂದು ಬಾಂಬನ್ನು ಈಗ ಜಬ್ಬಾರ್ ಸಾಬ್ ಅಂಡ್ ಟೀಮ್ ಹೈಕಮಾಂಡ್ ಮುಂದೆ ಹಾಕಿರುವಂಥದ್ದು. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಶಾಮನೂರು ಫ್ಯಾಮಿಲಿಗೆ ಈ ಬಾರಿ ಯಾವುದೇ ಕಾರಣಕ್ಕೂ ಟಿಕೆಟನ್ನು ಕೊಡಬಾರ್ದು. ಅವರ ಪುತ್ರನಿಗಾಗಿರ್ಬೋದು, SS ಮಲ್ಲಿಕಾರ್ಜುನ ಅವರ ಪುತ್ರನಿಗಾಗಿರ್ಬೋದು ಅಥವಾ ಅವರ ಸಹೋದರಗಾಗಿರ್ಬೋದು, ಯಾರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟನ್ನು ಕೊಡಬಾರ್ದು. ಈ ಬಾರಿ ಕೊಟ್ಟಿದ್ದೇ ಆದರೆ ಅಲ್ಪಸಂಖ್ಯಾತರಿಗೆ ಕೊಡಿ. ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಕೊಡದೇ ಹೋದರೆ ದಲಿತರಿಗೆ, ಹಿಂದುಳಿದವರಿಗೆ, ಅಂದರೆ ಅಹಿಂದ ವರ್ಗದಲ್ಲಿ ಏನು ಬರ್ತಾರೆ ಅಹಿಂದ ವರ್ಗದಲ್ಲಿ ಬರುವಂಥವರಿಗೆ ಟಿಕೆಟನ್ನು ಕೊಡಿ ಅನ್ನುವಂಥ ಒಂದು ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಆದರೆ ಆ ಕಾರ್ಡ್ ಎಷ್ಟರ ಮಟ್ಟಿಗೆ ಪ್ಲೇ ಆಗುತ್ತೆ ಗೊತ್ತಿಲ್ಲ. ಯಾಕಂದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಹೇಳಿಕೊಳ್ಳುವಂತಹ ಹಿಂದುಳಿದವರಾಗಲಿ ಅಥವಾ ದಲಿತರಾಗಲಿ ಅಲ್ಲಿ ಅಂತಹ ಪ್ರಬಲ ಅಭ್ಯರ್ಥಿ ಯಾರೂ ಇಲ್ಲ. ಅಲ್ಪಸಂಖ್ಯಾತರ ವಿಚಾರ ಬಂದಾಗ ಒಂದು 3-4 ಜನ ನಾವು ಪ್ರಬಲ ಅಭ್ಯರ್ಥಿಗಳಂತ ಹೇಳ್ಕೊಂಡು ಓಡಾಡ್ತಾ ಇದ್ದರೂ ಕೂಡ ದಲಿತರು ಮತ್ತು ಹಿಂದುಳಿದವರು ಅಂತ ಬಂದಾಗ ಸಾಕಷ್ಟು ಕಡಿಮೆ ಸಂಖ್ಯೆಯಲ್ಲಿ ಅಲ್ಲಿ ಅಭ್ಯರ್ಥಿಗಳಿರುವಂಥದ್ದು. ಮತ್ತು ಅವರಿಗೆ ಎಕನಾಮಿಕಲಿ ಬ್ಯಾಕ್ ಬೋನ್ ಇಲ್ಲ. ಅವರಿಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನು ಹಾಕಿ ಚುನಾವಣೆ ಎದುರಿಸುವಂಥ ಸಾಮರ್ಥ್ಯ ಅಲ್ಲಿ ಯಾರಿಗೂ ಹಾಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿದರೆ ಹಿಂದುಳಿದವರು ಹಾಗೂ ದಲಿತರು ಇಬ್ಬರೂ ಕೂಡ ಅಂಥ ದೊಡ್ಡ ಕ್ಯಾಂಡಿಡೇಟ್ ಅಂತ ಯಾರೂ ಇಲ್ಲ ಅಲ್ಲಿ. ಓಕೆ, ಅಲ್ಲಿ ಕಾಂಗ್ರೆಸ್ಸಿಗೆ ಬೇರೆ ಯಾವುದಾದ್ರೂ ದಲಿತರನ್ನು ಅಥವಾ ಹಿಂದುಳಿದವರನ್ನು ಕರ್ಕೊಂಡು ಬರ್ತಾರಾ ಅನ್ನಲಿಕ್ಕೆ ಯಾರೂ ಕೂಡ
ಪಕ್ಷದಿಂದ ಕರ್ಕೊಂಬರುವಂಥ ಸಿದ್ಧತೆ ಯಾವುದು ಕೂಡ ಆಗ್ತಾ ಇಲ್ಲ. ಒಂದು ವೇಳೆ ವಿನಯ್ ಕುಮಾರ್ನ ಏನಾದ್ರು ಕರ್ಕೊಂಬರ್ತಾರೆ ಅಂದರೆ ಈಗಾಗಲೇ ವಿನಯ್ ಕುಮಾರ್ ಹಿಂದುಳಿದ ವರ್ಗಕ್ಕೆ ಸೇರಿದ್ರು ಕೂಡ ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡಿದ್ದಾರೆ. ಹಾಗಾಗಿ ವಿನಯ್ ಕುಮಾರ್ಗೆ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಎಷ್ಟು ಮಟ್ಟಿಗೆ ಸಿಗುತ್ತೆ ಗೊತ್ತಿಲ್ಲ. ಇವರ ಏನು ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ ಅಹಿಂದ ವರ್ಗಕ್ಕೆ ಕೊಡಬೇಕು ಅಂತೇಳಿ. ವಿನಯ್ ಕುಮಾರ್ ಅಹಿಂದ ವರ್ಗದ ಒಬ್ಬ ಲೀಡ್ರು ಕೂಡ, ಆತ ಕೂಡ ಒಬ್ಬ ಲೀಡರ್ ಆಗ್ತಾರೆ. ಅವರಿಗೆ ಟಿಕೆಟನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರಲ್ಲೇ ಭಿನ್ನಾಭಿಪ್ರಾಯ ಒಡಕುಗಳಿರೋ ಕಾರಣದಿಂದ ವಿನಯ್ ಕುಮಾರ್ಗೆ ಬಹುತೇಕ ಅಲ್ಲಿ ಟಿಕೆಟ್ ಸಿಗುತ್ತೋ ಇಲ್ಲೋ ಅನ್ನೋದು ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ಇವರ ಟ್ರಂಪ್ ಕಾರ್ಡ್ ಏನು ಪ್ಲೇ ಮಾಡ್ತಿದ್ದಾರೆ, ಅಹಿಂದ ಅನ್ನುವಂಥ ಟ್ರಂಪ್ ಕಾರ್ಡ್ ಏನು ಪ್ಲೇ ಮಾಡ್ತಿದ್ದಾರೆ, ಕೇವಲ ಹೆಸರಿಗೆ ಮಾತ್ರ ಅಹಿಂದ ಅನ್ನುವ ಟ್ರಂಪ್ ಕಾರ್ಡ್ ಅಷ್ಟೇ ಅದು. ಸೊ ಅಹಿಂದ ಅನ್ನುವಂಥ ಕಾರ್ಡನ್ನು ಪ್ಲೇ ಮಾಡಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ತೆಗೆದುಕೊಳ್ಳುವಂತಹ ಲೆಕ್ಕಾಚಾರವನ್ನು ಜಬ್ಬಾರ್ ಸಾಬನ್ ಟೀಮ್ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನ ಇಲ್ಲ ಈ ಬಾರಿ ಅಲ್ಪಸಂಖ್ಯಾತರೇ ಕೊಡಬೇಕು ಅಂತೇಳಿ, ಯಾವ ಅಹಿಂದನೂ ಇಲ್ಲ ಏನೂ ಇಲ್ಲ, ಅಲ್ಪಸಂಖ್ಯಾತರಿಗೆ ಕೊಡಬೇಕು. ಕಳೆದ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಮಗೆ ಮಾತು ಕೊಟ್ಟಿದ್ದರು, ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ ಮಾತನ್ನು ಕೊಟ್ಟಿದ್ರು. ಆ ಮಾತಿನಂತೆ ನಮಗೆ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತೇಳಿ. ಅಂದರೆ ಇಷ್ಟು ವರ್ಷಗಳ ಕಾಲ ಅಲ್ಪಸಂಖ್ಯಾತರು ಆ ಭಾಗದಲ್ಲಿ, ದಕ್ಷಿಣ ವಿಧಾನಸಭಾ ಕ್ಷೇತ್ರ ಭಾಗದಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ವೋಟ್ ಬ್ಯಾಂಕ್. ಹಾಗಾಗಿ ಈ ಬಾರಿ ನಮಗೆ ಟಿಕೆಟನ್ನು ಕೊಡಿ ಅಂತ ಕೇಳ್ತಿದ್ದಾರೆ. ಅಹಿಂದ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಅದು ಅಹಿಂದ ಕಾರ್ಡ್ ಪ್ಲೇ ಮಾಡುವ ಉದ್ದೇಶ ನಾನು ಹೇಳಿದೆ, ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿಗೆ ಅಂದರೆ SS ಮಲ್ಲಿಕಾರ್ಜುನ ಪುತ್ರರಿಗಾಗಿರ್ಬೋದು ಅಥವಾ ಅವರ ಸಹೋದರರಿಗಾಗಿರ್ಬೋದು ಯಾರಿಗೂ ಕೂಡ ಟಿಕೆಟನ್ನು ಕೊಡಬಾರ್ದು ಅಂತೇಳಿ ಕಡಾಖಂಡಿತವಾಗಿ ಈ ಬಾರಿ ಹೈಕಮಾಂಡ್ ಮುಂದೆ ಈ ಒಂದು ಟೀಮ್ ಒಂದು ಒತ್ತಡವನ್ನು ಆಗ್ತಾ ಇದ್ದಾರೆ. ಜೊತೆಗೆ ಜಮೀರ್ ಅಹಮದ್ ಸಚಿವ ಏನಿದ್ದಾರೆ, ವಸತಿ ಸಚಿವ ಜಮೀರ್ ಅಹಮದ್ ಅವ್ರ ಮುಖಾಂತರ ಕೂಡ ಹೈಕಮಾಂಡ್ಗೆ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು ಅಂತೇಳಿ. ಸೊ ಅಹಿಂದವನ್ನು, ಹಿಂದುಳಿದ ಮತ್ತು ದಲಿತರನ್ನು ಮುಂದಿಟ್ಕೊಂಡು ಅಲ್ಪಸಂಖ್ಯಾತ ಟಿಕೆಟನ್ನು ಕೇಳ್ತಿರುವಂಥ ಲಾಜಿಕ್ ಇದು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಹಾಗಿದ್ರೆ ಶಾಮನೂರು ಫ್ಯಾಮಿಲಿ ಸುಮ್ಮನೆ ಇದ್ಬಿಡುತ್ತಾ? ಯಾವುದೇ ಕಾರಣಕ್ಕೂ ಶಾಮನೂರು ಫ್ಯಾಮಿಲಿ ಸುಮ್ಮನೆ ಇರೋದಿಲ್ಲ. ಯಾಕಂದರೆ ಶಾಮನೂರು ಫ್ಯಾಮಿಲಿ ಕೂಡ ಈ ಬಾರಿ ಪುತ್ರರನ್ನು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಿಲ್ಲಿಸಬೇಕು, ಗೆಲ್ಲಿಸ್ಕೊಳ್ಬೇಕು ಅಂತೇಳಿ SS ಮಲ್ಲಿಕಾರ್ಜುನ್ ಹಾಗೂ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಇಬ್ಬರು ಕೂಡ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಸೊ ಇವರ ಪರವಾಗಿ ಕೂಡ ಒಂದಷ್ಟು ಜನ ಅಲ್ಪಸಂಖ್ಯಾತರು ಒಂದು ಬ್ಯಾಟಿಂಗನ್ನು ಬೀಸ್ತಾ ಇದ್ದಾರೆ. ಸೊ ಇಲ್ಲ SS ಫ್ಯಾಮಿಲಿ ಕೊಡಬೇಕು. ಈ ಹಿಂದೆ ನಡೆದುಕೊಂಡು ಬಂದಂಥ ಪದ್ಧತಿ ಏನಂದರೆ, ಯಾರ ಮನೆಯಲ್ಲಿ ದೈವಾಧೀನರಾಗಿರ್ತಾರೆ ಅಥವಾ ನಿಧನ ಹೊಂದಿರ್ತಾರೆ, ಹಾಲಿ ಶಾಸಕರು ಅಥವಾ ಹಾಲಿ ಅಧಿಕಾರದಲ್ಲಿರ್ತವಂಥ ವ್ಯಕ್ತಿಗಳು ನಿಧನವನ್ನು ಹೊಂದಿರ್ತಾರೆ, ಅವರ ಫ್ಯಾಮಿಲಿಗೆ ಟಿಕೆಟನ್ನು ಕೊಡುವಂಥದ್ದು ಪದ್ಧತಿ. ಹಾಗಾಗಿ ಈ ಬಾರಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಯಲ್ಲಿ ಅವರ ಮೊಮ್ಮಗನಿಗೆ ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಅಲ್ಪಸಂಖ್ಯಾತರು, ಮಾಜಿ ಮೇಯರ್ಗಳು, ಒಂದಷ್ಟು ಜನ ಅವರು ಕೂಡ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ SS ಮಲ್ಲಿಕಾರ್ಜುನ್ ಕೂಡ ಹೈಕಮಾಂಡ್ ಮಟ್ಟದಲ್ಲಿ, ಹಿರಿಯರ ವರಿಷ್ಠರ ಮಟ್ಟದಲ್ಲಿ ಲಾಭಿಯನ್ನು ಮಾಡ್ತಿದ್ದಾರೆ ತಮ್ಮ ಪುತ್ರನಿಗೆ ಟಿಕೆಟನ್ನು ತರಲಿಕ್ಕೆ. ಸೊ ಪುತ್ರನ ಈ ಬಾರಿ ಏನಾರು ಮಾಡಿ ಚುನಾವಣಾ ಕ್ಷೇತ್ರಕ್ಕೆ ನಿಲ್ಲಿಸಬೇಕು, ಗೆಲ್ಲಿಸ್ಕೊಳ್ಬೇಕು ಅಂತೇಳಿ. ಸೊ ಇಲ್ಲಿ ಎರಡು ವರ್ಗಗಳ ಮಧ್ಯೆ ಒಂದೇ ಪಕ್ಷದಲ್ಲಿ ಅಹಿಂದ ವರ್ಸಸ್ ಶಾಮನೂರು ಫ್ಯಾಮಿಲಿ ಅಂತೇಳಿ ಟಕಾಫರ್ ಆಗ್ತಾ ಇದೆ. ಆ ಟಕಾಫರ್ ಎಷ್ಟರ ಮಟ್ಟಿಗೆ ಯಾರಿಗೆ ಹೊರ ಕೊಡುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ MP ಚುನಾವಣೆ ಒಂದು ಸಣ್ಣ ಸನ್ನಿವೇಶವನ್ನು ಹೇಳ್ತೀನಿ ನಾನು ನಿಮಗೆ. MP ಚುನಾವಣೆಯಲ್ಲಿ GB ವಿನಯ್ ಕುಮಾರ್ ಸ್ಪರ್ಧೆಯನ್ನು ಮಾಡಿದರು. GB ವಿನಯ್ ಕುಮಾರ್ ಸ್ಪರ್ಧೆಯನ್ನು ಮಾಡಿದಾಗ ಒಂದು ವರ್ಗ ಬಂದು ಪ್ರೆಸ್ ಮೀಟ್ ಮಾಡಿತ್ತು, ಶೋಷಿತ ವರ್ಗಗಳು ಅಂತೇಳಿ ಒಂದು ಕಮಿಟಿ ಮಾಡಿಕೊಂಡು ಟೀಮ್ ಏನಿತ್ತು, ಆ ಶೋಷಿತ ವರ್ಗಗಳ ಟೀಮ್ ಬಂದು ವಿನಯ್ ಕುಮಾರ್ ವಿರುದ್ಧ ಪ್ರೆಸ್ ಮೀಟನ್ನು ಮಾಡಿ ಪ್ರಭಾ ಮಲ್ಲಿಕಾರ್ಜುನ ನಾವು ಸಪೋರ್ಟನ್ನು ಮಾಡ್ತೀವಿ ಅಂತ. ಅಂದರೆ ಯಾರು ಶೋಷಿತ ವರ್ಗಗಳಲ್ಲಿ ಗುರುತಿಸ್ಕೊಂಡು ಶೋಷಿತ ವರ್ಗದಲ್ಲಿದ್ದಂಥ ವ್ಯಕ್ತಿ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ವಿರುದ್ಧವಾಗಿ ಅದೇ ಸಮುದಾಯ ನಿಂತಾಗ ಯಾರಿಗಿಲ್ಲಿ ಅನುಕೂಲ ಆಯಿತು? ಯಾರು ಶೋಷಣೆಯನ್ನು ಮಾಡ್ತಾರೆ ಅಂತ ನೀವು ಹೇಳ್ತೀರೋ ಅವರಿಗೆ ನೀವು ಬೆಂಬಲವನ್ನು ಕೊಟ್ಟಿದ್ದಂಥ ಸನ್ನಿವೇಶ MP ಚುನಾವಣೆ ನಡೆದಿತ್ತು. ಸೊ ಈ ಬಾರಿ ಕೂಡ ಅಲ್ಲಿ ಅಹಿಂದ ಅನ್ನುವಂಥದ್ದು ಏನು ಕಾರ್ಡ್ ಪ್ಲೇ ಆಗ್ತಿದೆ ಅಷ್ಟು ಸುಲಭ ಅಲ್ಲ ಅದು. ಅಹಿಂದ ಅಂದ ತಕ್ಷಣ ನಾವು ಯಾರಿಗೊಬ್ಬರಿಗೆ ತಂದು ಬಿಡ್ತೀವಿ, ಕೊಟ್ಟುಬಿಡ್ತೀವಿ, ಅಲ್ಪಸಂಖ್ಯಾತರಿಗೋ ಅಥವಾ ಹಿಂದುಳಿದರಿಗೋ ದಲಿತರಿಗೋ ತಂದು ನಾವು ಟಿಕೆಟನ್ನು ಗೆಲ್ಲಿಸ್ಕೊಂಡು ಬಿಡ್ತೀವಿ, ಅಷ್ಟು ಸುಲಭ ಇಲ್ಲ. ರಾಜಕೀಯ ಅನ್ನುವಂಥ ಲೆಕ್ಕಾಚಾರ ಏನಿದೆ, ಹೈಕಮಾಂಡ್ ಲೆಕ್ಕಾಚಾರ ಏನಿದೆ, ಅಷ್ಟು ಸುಲಭ ಇಲ್ಲ ಅದು. ಆದರೆ ಜಬ್ಬಾರ್ ಮಾತ್ರ ತುಂಬ ಒಂದು ಸ್ಟ್ರಾಟಜಿ ಏನು ಮಾಡಿದಾರಲ್ಲ, ತುಂಬ ಅದ್ಭುತವಾದ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಮತ್ತು ದಲಿತರನ್ನು, ಹಿಂದುಳಿದವರನ್ನು ಮೂರನ್ನು ಕೂಡ ಹಿಡ್ಕೊಂಡು ನಾನು ಮುಂದೆ ಹೋಗ್ತೀನಿ ಅಂತೇಳಿ ಅಲ್ಪಸಂಖ್ಯಾತರಲ್ಲಿ ಅವ್ರ ಕ್ಯಾಂಡಿಡೇಟ್ ಇದ್ದಾರೆ, ಜೊತೆಗೆ ಅವ್ರ ಜೊತೆಗೆ ಒಂದು 4-5 ಜನ ಕ್ಯಾಂಡಿಡೇಟ್ ಇದ್ದಾರೆ, ನನಗಾರ ಕೊಡಿ ಅಥವಾ ಯಾರಿಗಾರ ಕೊಡಿ. ಇನ್ನು ಹಿಂದುಳಿದ ಮತ್ತು ದಲಿತರಲ್ಲಿ ಯಾರು ಕೂಡ ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ನಲ್ಲಿ. ಆ ಭಾಗದಲ್ಲಿ ಕೆಲವರು ಕ್ಯಾಂಡಿಡೇಟ್ ಅಂತ ಹೇಳ್ಕೊತಾರೆ, ಆದರೂ ಕೂಡ ಆ ಮಟ್ಟಿಗಿನ ಬಂಡವಾಳವನ್ನು ಹಾಕಿ ಗೆಲ್ಲೋ ಶಕ್ತಿ ಇಲ್ಲ. ಹಾಗಾಗಿ ಅಲ್ಲಿ ಈ ಒಂದು ಅಹಿಂದ ವರ್ಸಸ್ ಶಾಮನೂರು ಫ್ಯಾಮಿಲಿ ಅನ್ನೋ ಟಕ್ಕಫರ್ ಇದೆ. ಜೊತೆಗೆ ಒಂದಷ್ಟು ಸ್ಟ್ರಾಟಜಿ ಕೂಡ ಮಾಡಿದ್ದಾರೆ. ಸೊ ನಾನು ಈ ಬಾರಿ ವೋಟಿಂಗ್ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ. ಅಂದರೆ ಎಷ್ಟು ಜನ ಇದ್ದಾರೆ ಅಂತೇಳಿ. ಈ ಸಲ ಸುಮಾರು ಒಂದು 21,000 ಜನ ವೋಟರ್ಸ್ ಹೆಚ್ಚಾಗಿದ್ದಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದೆ. 2023ರ ಮತದಾರರ ಪಟ್ಟಿಗೂ 2026ರ ಉಪಚುನಾವಣೆಯ ಮತದಾರರ ಪಟ್ಟಿಗೂ ಕೂಡ ಒಂದು 21,000 ಜನ 22,000 ಜನ ವೇರಿಯೇಷನ್ ಆಗಿದ್ದಾರೆ. ನೀವು ನೋಡ್ಬೋದು 2026ರ ಮತಪಟ್ಟಿ ಇದು ನೀವೇನು ನೋಡ್ತಾ ಇದ್ದೀರಿ, ಅದು ಪುರುಷರು 1,14,165 ಜನ ಪುರುಷ ಮತದಾರರಿದ್ದಾರೆ. ಮಹಿಳಾ ಮತದಾರರು 1,18,355 ಜನ ಮಹಿಳಾ ಮತದಾರರಿದ್ದಾರೆ. ತೃತೀಯ ಲಿಂಗಿಯ ಮತದಾರರು 44 ಜನ ಇದ್ದಾರೆ. ಅಂದರೆ ಒಟ್ಟು ಮತದಾರರು 2,32,564 ಜನ ಮತದಾರರು ಈ ಬಾರಿ 2026ರ ಉಪಚುನಾವಣೆಯಲ್ಲಿ ಮತ ಚಲಾಯಿಸಲಿಕ್ಕೆ ನೋಂದಣಿ ಮಾಡಿಕೊಂಡಂತಹ ಮತದಾರರ ಪಟ್ಟಿ ಇದು.
ಸೊ 2023ರಲ್ಲಿ ಎಷ್ಟಿದ್ರು ಅಂತ ನೋಡ್ತಾ ಹೋದರೆ 2023ಕ್ಕೂ ಈಗೂ ಸುಮಾರು ಒಂದು 21,900 ಜನ ವೇರಿಯೇಷನ್ ಆಗಿದೆ. 2023ರ ಮತದಾರರ ಪಟ್ಟಿಯಲ್ಲಿ 2,10,640 ಜನ ಇದ್ದರು. ಸೊ ಆಗ ಚಲಾವಣೆ ಆಗಿದ್ದು ಎಷ್ಟು ಅಂದರೆ 1,45,681 ಮತಗಳು ಮಾತ್ರ ಚಲಾವಣೆ ಆಗಿತ್ತು. ಅಂದರೆ ಯಾವಾಗ ಚಲಾವಣೆ ಕಡಿಮೆ ಆಗುತ್ತೆ ಆಗ ಬಿ ಜೆ ಪಿಯ ಪ್ಲಸ್ ಪಾಯಿಂಟ್ ಅನ್ನುವಂಥ ಒಂದು ಸನ್ನಿವೇಶ ಇಡೀ ದೇಶದಲ್ಲಿದೆ. ಆಗಲೂ ಕೂಡ ತುಂಬ ಜನ ಅಂದ್ಕೊಂಡಿದ್ದೇನೆಂದರೆ ಇಲ್ಲಿ ಕಡಿಮೆ ವೋಟಿಂಗ್ ಆಗಿದೆ, ಕಡಿಮೆ ವೋಟಿಂಗ್ ಆಗಿರೋ ಕಾರಣದಿಂದ ಈ ಬಾರಿ ಬಿ ಜೆ ಪಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ರು. ಸೊ ಬಿ ಜೆ ಪಿ ಕೇವಲ 27,787 ಮತಗಳ ಅಂತರದಿಂದ ಒಂದು ಸೋಲನ್ನು ಕಾಣಬೇಕಾಯಿತು. ಶಾಮನೂರು ಶಿವಶಂಕರಪ್ಪನವರು ಒಂದಷ್ಟು ಲೀಡಿಂಗಲ್ಲಿದ್ದರು. ಅಲ್ಲೂ ಕೂಡ ಒಂದಷ್ಟು ಸ್ಟ್ರಾಟಜಿಯನ್ನು ಒಂದು ಅಲ್ಪಸಂಖ್ಯಾತರು ಮಾಡ್ತಾ ಇದ್ದಾರೆ. ಅಂದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ವಾರ್ಡ್ಗಳಲ್ಲಿ ಯಾವ ವಾರ್ಡ್ಗಳಲ್ಲಿ ಕಾಂಗ್ರೆಸ್ಗೆ ಲೀಡಿದೆ, ಯಾವ ವಾರ್ಡ್ಗಳಲ್ಲಿ ಬಿ ಜೆ ಪಿಗೆ ಲೀಡಿದೆ ಅನ್ನೋದು ಕೂಡ ಕೊಡ್ತಾ ಹೋಗ್ತಾ ಇದ್ದಾರೆ. ಸೊ ಪಕ್ಷವಾರು ತೆಗೆದುಕೊಂಡಂಥ ಮತಗಳು ಅಂದರೆ 2023ರ ಮೇಯಲ್ಲಿ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು, ಈಗೇನು ದಿವಂಗತ ಶಾಮನೂರು ಶಿವಶಂಕರಪ್ಪನವರು ತೆಗೆದುಕೊಂಡಂಥ ಮತಗಳು 83,839. ಬಿ ಜೆ ಪಿಯ ಬಿ ಜಿ ಅಜಯ್ ಕುಮಾರ್ ತೆಗೆದುಕೊಂಡಿದ್ದು 56,052 ಮತಗಳು. ಎಸ್ ಡಿ ಪಿ ಐ 1,311, ಜೆ ಡಿ ಎಸ್ 1,269 ಮತಗಳನ್ನು ತೆಗೆದುಕೊಂಡಿತ್ತು. ಯಾಕೆ ಎಸ್ ಡಿ ಪಿ ಐದು ಮತ್ತು ನಾನು ಜೆ ಡಿ ಎಸ್ ಇದರಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀವಿ ಅಂದರೆ ಎಸ್ ಡಿ ಪಿ ಐದವರು ಕೂಡ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅಭ್ಯರ್ಥಿಯನ್ನು ಹಾಕ್ತೀವಿ, ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತೇಳಿ ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಜೊತೆಗೆ ಅವರು ಕೂಡ ಒಬ್ಬ ಅಭ್ಯರ್ಥಿಯನ್ನು ಹಾಕ್ತೀವಿ ಅಂತೇಳಿ. ಆದರೆ ಎಸ್ ಡಿ ಪಿ ಐ ಅಭ್ಯರ್ಥಿ ಲಾಸ್ಟ್ ಟೈಮ್ ತೆಗೆದುಕೊಂಡಿದ್ದೆಷ್ಟು ಕೇವಲ 1,311 ಮತಗಳನ್ನು ತೆಗೆದುಕೊಂಡಿದ್ದರು. ಈ ಬಾರಿಯ ಚುನಾವಣೆಯಲ್ಲಿ ಅಷ್ಟು ತೆಗೆದುಕೊಳ್ಳೋಕ್ಕಾಗುತ್ತಾ ಅವರಿಗೆ? ಸೊ ಅದಕ್ಕಿಂತ ಜಾಸ್ತಿ ತೆಗೆದುಕೊಳ್ತಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದೇ ಹೋದರೆ, ಶಾಮನೂರು ಫ್ಯಾಮಿಲಿಗೆ ಸಿಕ್ಕಿದ್ದೆ ಆದರೆ ಅಲ್ಪಸಂಖ್ಯಾತರು ಎಸ್ ಡಿ ಪಿ ಐಗೆ ಆಗ್ತಾರೆ ಗೊತ್ತಿಲ್ಲ. ಯಾಕಂದರೆ ಅಷ್ಟು ಸುಲಭ ಇಲ್ಲ, ಎಸ್ ಡಿ ಪಿ ಐಗೆ ಹೋಗೋದು ಸುಲಭ ಇಲ್ಲ. ಯಾಕಂದರೆ ಕಾಂಗ್ರೆಸ್ನ ಮತಗಳು, ಅಲ್ಪಸಂಖ್ಯಾತರ ಮತಗಳು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಶತಮಾನಗಳಿಂದ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ ಅದು. ಹಾಗಾಗಿ ಬಹುತೇಕ ಅಲ್ಲಿಯ ಕಾಂಗ್ರೆಸ್ನ ಮತಗಳು ಏನು ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಸಿಂದ ಫಿಕ್ಸ್ ಆಗಿರ್ತಾರೆ. ಹಾಗಾಗಿ ಆ ರೀತಿಯಾದ ಒಂದು ಲೆಕ್ಕಾಚಾರ ನಡೀತಾ ಇದೆ. ಜೊತೆಗೆ ವಾರ್ಡ್ ವಾರ್ ನಾನು ಹೇಳ್ತಾ ಇದ್ದೀವಿ, ಆಲ್ರೆಡಿ ವಾರ್ಡ್ ವಾರ್ ಒಂದಷ್ಟು ಲೀಡ್ ಯಾರ್ಯಾರಿಗೆ ಅಂತ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಲೀಡ್ ಇರುವಂಥ ವಾರ್ಡ್ಗಳು ಯಾವುವು ಅಂತ ನೋಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಗಾಂಧಿನಗರ, SSM ನಗರ, ಮಂಡಕಿ ಬಟ್ಟಿ, ಭಾಷಾನಗರ, ಆಜಾದ್ ನಗರ, ಬಸವರಾಜಪೇಟೆ, ಅಹಮದ್ ನಗರ, ಕೊರಚರಟ್ಟಿ, ಚಾಮರಾಜಪೇಟೆ, SJM ನಗರ ಮತ್ತು ರೂರಲ್ ಏರಿಯಾ. ಇಷ್ಟು ಏನು ಒಂದು 10 ವಾರ್ಡ್ಗಳು ಅಥವಾ ಒಂದು 10 ಪ್ರದೇಶಗಳಂತ ಬರ್ತವೆ. ಅಲ್ಲಿ ಕಾಂಗ್ರೆಸ್ಗೆ ಲೀಡ್ ಆಗಿದೆ ಅಂತ 2023ರಲ್ಲಿ ಸುಮಾರು 35,295 ಮತಗಳು ಲೀಡ್ ಆಗಿತ್ತು ಅಂತ ಕಾಂಗ್ರೆಸ್ಸಿಗೆ. ಈ ವಾರ್ಡ್ಗಳಲ್ಲಿ ಏನು ನಾನು ಈಗಾಗಲೇ ಹೇಳಿದೆ ಆ ವಾರ್ಡ್ಗಳಲ್ಲಿ. ಇನ್ನು ಬಿ ಜೆ ಪಿಯ ಲೀಡ್ ಇರುವಂಥ ವಾರ್ಡ್ಗಳು ದಕ್ಷಿಣ ಕ್ಷೇತ್ರದಲ್ಲಿ ಬಿ ಜೆ ಪಿ ಕೂಡ ಒಂದಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಬಿ ಜೆ ಪಿಯ ಮತದಾರರು ಕೂಡ ಇದ್ದಾರೆ. ಅವರಿಗೆ ಲೀಡ್ ಇರುವಂಥ ಕ್ಷೇತ್ರಗಳು ಯಾವ ಅಂತ ನೋಡ್ತಾ ಹೋದರೆ ಜಗಜೀವನ್ ರಾಮ್ ನಗರ, ಕುರುಬರಕೇರಿ, ಜಾಲಿನಗರ, ಸುರೇಶ್ ನಗರ, ಗಣೇಶ್ ಪೇಟೆ, ಕಾಯಿಪೇಟೆ, ಮಂಡಕಿಪೇಟೆ, ಭರತ್ ಕಾಲೋನಿ, ಬಸಾಪುರ, KB ಬಡಾವಣೆ, KB ಎಕ್ಸ್ಟೇಷನ್. ಇಲ್ಲಿ ಇಷ್ಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಸುಮಾರು 7,472 ಹಿಂದೆ ಮುಂದೆ ಮತಗಳು ಲೀಡನ್ನು ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ಒಂದಷ್ಟು ಜನ ಬಿ ಜೆ ಪಿಗೆ ಪರವಾಗಿ ಲೀಡನ್ನು ಕೊಟ್ಟಿರುವಂಥದ್ದು. ಈ ರೀತಿಯ ಲೀಡನ್ನು ಲೆಕ್ಕಾಚಾರ ಮಾಡಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 32,000ಕ್ಕೂ ಹೆಚ್ಚು ಮತಗಳನ್ನು ನಾವು ಅಲ್ಪಸಂಖ್ಯಾತರು ಲೀಡ್ ಕೊಟ್ಟಿದ್ದೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಅಹಿಂದ ವರ್ಗದವರು, ಕೇವಲ ಅಲ್ಪಸಂಖ್ಯಾತರಲ್ಲ, ಅಹಿಂದ ವರ್ಗದವರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಷ್ಟು ಜನ ಸೇರಿ ಇಷ್ಟು ವಾರ್ಡ್ಗಳಲ್ಲಿ ನಾವು 35,000 ಲೀಡನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಬಾರಿ ಅಹಿಂದ ವರ್ಗಕ್ಕೆ ಟಿಕೆಟ್ ಕೊಡಿ ಅನ್ನುವಂಥ ಸ್ಟ್ರಾಟಜಿಯನ್ನು ಕೂಡ ಹೈಕಮಾಂಡ್ ಮುಂದೆ ಈ ಒಂದು ಟೀಮ್ ಇಡ್ತಾ ಇದೆ. ನಾವು ಈ ಹಿಂದೆ 4 ಬಾರಿ ಶಾಮನೂರು ಶಿವಶಂಕರಪ್ಪನವರಲ್ಲಿ ಗೆಲ್ಲಿಸಿದ್ದು ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಅಹಿಂದ ವರ್ಗದವರು ಅನ್ನುವಂಥ ಮಾತನ್ನು ಈಗ ಹೇಳ್ತಾ ಇದ್ದಾರೆ. ಅಹಿಂದವನ್ನು ಪ್ಲೇ ಮಾಡಿಕೊಂಡು ಅಲ್ಪಸಂಖ್ಯಾತರು ಟಿಕೆಟ್ ತೆಗೆದುಕೊಳ್ಳಲಿಕ್ಕೆ ಈ ಬಾರಿ ಮುಂದಾಗಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಎಷ್ಟು ಮಟ್ಟಿಗೆ ಅದು ಏನಾಗುತ್ತೆ ಕೂಡ ಲೆಕ್ಕಾಚಾರ ನಡೀತಾ ಇದೆ. ಯಾಕಂದರೆ ಶಾಮನೂರು ಶಿವಶಂಕರಪ್ಪನವರ ಫ್ಯಾಮಿಲಿ ಕೂಡ ಏನಷ್ಟು ಸಾಮಾನ್ಯವಾದ ಫ್ಯಾಮಿಲಿ ಅಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಶಾಮನೂರು ಶಿವಶಂಕರಪ್ಪನವರು. KPCCಯ ಕಾಯಂ ಖಜಾಂಚಿಯಾಗಿದ್ದರು, ರಾಜ್ಯದಲ್ಲಿ ಪ್ರಭಾವಿ ನಾಯಕರಾಗಿದ್ದಂಥವರು. ಅಂಥವರ ಮಗ ಈಗ ಹಾಲಿ ಸಚಿವರು ಈಗ. ಸೊ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಲಾಬಿಯನ್ನು ಮಾಡ್ತಿದ್ದಾರೆ ಮಗನಿಗೆ ಟಿಕೆಟನ್ನು ತರಲಿಕ್ಕೆ. ಮೊನ್ನೆ ಮಾಧ್ಯಮದಲ್ಲೇ ಕೇಳ್ತಾ ಇದ್ರು, ಸರ್ ಟಿಕೆಟ್ ಏನು ಮಾಡ್ತೀರಿ ದಕ್ಷಿಣ ಕ್ಷೇತ್ರಕ್ಕೆ ಅಂತ, ದುಗ್ಗಮ್ಮನಬ್ಬ ಮುಗಿಲಿ ನೋಡೋಣ ಅಂತ ಹೇಳ್ತಾಯಿದ್ರು. ಸೊ ಅವರು ಮನಸ್ಸಲ್ಲಿದೆ, ಅಂದರೆ ಅವ್ರನ್ನ ಕೂತು ಮಾತಾಡಬೇಕು, ಮಗನ ಜೊತೆ ಮಾತಾಡಬೇಕು, ಧರ್ಮಪತ್ನಿ ಜೊತೆ ಮಾತಾಡಬೇಕು, ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಂತೇಳಿ, ಅಂದರೆ ಅವರ ಮನಸ್ಸಿನಲ್ಲಿದೆ ಮಗನನ್ನು ಕೂಡ ಆ ಕಡೆ ಕಿಳಿಸ್ಬೇಕು ಅಂತೇಳಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ಫೈಟ್ ಏನಿದೆಯಲ್ಲ, ಇದು ಎವ್ರಿ ಎಲೆಕ್ಷನಲ್ಲಿ, ಪ್ರತಿ ಸಾರ್ವತ್ರಿಕ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯ ಫೈಟ್ ಇರುತ್ತೆ. ಕೊನೆಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಏನಿದೆ ಅದು ಶಾಮನೂರು ಫ್ಯಾಮಿಲಿಗೆ ಹೋಗಿರುತ್ತೆ. ಆ ಶಾಮನೂರು ಫ್ಯಾಮಿಲಿಗೆ ಬೇಷರತ್ತಾಗಿ ಎಲ್ಲ ಅಹಿಂದ ವರ್ಗದವರು ಬೆಂಬಲವನ್ನು ಸೂಚಿಸ್ತಾರೆ. ಸೊ ಈ ಬಾರಿ ಒಂದು ವೇಳೆ ಸಿಗದೆ ಹೋದರೆ ಏನು ಮಾಡ್ತಾರೆ? ಸೊ ಯಾರೂ ಕೂಡ ಉತ್ತರ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಹೇಳೋದೇನಂದರೆ ಸಿಗುತ್ತೆ. ಅಫ್ಕೋರ್ಸ್ ಸಿಗುತ್ತೆ.
ಒಂದು ವೇಳೆ ಸಿಗದೇ ಇದ್ದರೆ ಹಳೆಯ ಪದ್ಧತಿಯಂತೆ ಕಾಂಗ್ರೆಸ್ಗೆ ಇವರು ಬೆಂಬಲವನ್ನು ಸೂಚಿಸ್ತಾರೋ ಅಥವಾ SDPIಗೋ ಅಥವಾ ಬೇರೆ ಯಾವುದೋ ಇಂಡಿಪೆಂಡೆಂಟ್ ಅಭ್ಯರ್ಥಿಗೋ ಅಥವಾ ಇವರೆಲ್ಲ ಸೇರಿಕೊಂಡು ಅಹಿಂದ ವರ್ಗ ಅಂತ ಹೇಳುವಂತಹ ಇವರೆಲ್ಲ ಸೇರಿಕೊಂಡು ಅಹಿಂದ ವರ್ಗದಿಂದ ಯಾರಾದರೂ ಒಬ್ಬರನ್ನ ಪಕ್ಷೇತರ ಅಭ್ಯರ್ಥಿಗೆ ನಿಲ್ಲಿಸಿ ಕಾಂಗ್ರೆಸ್ ವಿರುದ್ಧ ಚುನಾವಣೆ ಮಾಡ್ತಾರೋ ಯಾವುದಕ್ಕೂ ಕೂಡ ಇವರು ರೆಡಿ ಇಲ್ಲ. ಸೊ ಕೇವಲ ಅಹಿಂದ ಅನ್ನುವಂಥ ಒಂದು ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಈ ರೀತಿಯಾದ ಒಂದು ಲೆಕ್ಕಾಚಾರ ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಸೊ ನೋಡೋಣ ಇದು ಪ್ರತಿದಿನ ಯಾವ ರೀತಿಯಾಗಿ ಟರ್ನ್ ಆಗ್ತಾ ಇರುತ್ತೆ ಅಂತೇಳಿ. ಯಾಕಂದರೆ ಟಿಕೆಟ್ ಕೇಳಲಿಕ್ಕೆ ಎಲ್ಲರಿಗೂ ಕೂಡ ಹಕ್ಕಿದೆ, ಎಲ್ಲರೂ ಕೂಡ ಟಿಕೆಟನ್ನು ಕೇಳ್ಬೋದು. ಹಾಗಾಗಿ ಇವರು ಜಬ್ಬಾರ್ ಅನ್ನೋ ಟೀಮ್ ಏನಿದೆ, ಅಬ್ದುಲ್ ಜಬ್ಬಾರ್ ಅನ್ನೋ ಟೀಮ್ ಅವರು ಅಹಿಂದ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಆ್ಯಂಡ್ ಫ್ಯಾಮಿಲಿ ಅವ್ರದ್ದೇ ಒಂದು ಕಾರ್ಡನ್ನು ಪ್ಲೇ ಮಾಡ್ತಾರೆ. ಯಾವ ಕಾರ್ಡ್ ಇಲ್ಲಿ ಸಕ್ಸಸ್ ಆಗುತ್ತೆ, ಯಾವ ಕಾರ್ಡ್ ಗೆಲ್ಲುತ್ತೆ, ಸೊ ಅದೆಲ್ಲರೂ ಕೂಡ ನಾನು ಡೇ ಬೈ ಡೇ ಎಕ್ಸ್ಪ್ಲನೇಷನನ್ನು ಮಾಡ್ತಾ ಹೋಗ್ತೀನಿ. ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಹಿಂದ ವರ್ಸಸ್ ಶಾಮನೂರು ಫ್ಯಾಮಿಲಿಯ ಪೊಲಿಟಿಕಲ್ ಅನಾಲಿಸಿಸ್. ಇದು ಮತ್ತೊಂದು ಅನಾಲಿಸಿಸ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನೋಡ್ತಾರೆ ಒನ್ ಕನ್ನಡ ನ್ಯೂಸ್.